8, 9, 10ನೇ ತರಗತಿಯಲ್ಲಿ ಕನ್ನಡವನ್ನು ಏಕೈಕ ಮಾತೃಭಾಷೆಯನ್ನಾಗಿ ಮಾಡಬೇಕು ಅಂತಲೇ ಗೋಕಾಕ್ ಚಳುವಳಿ ಹುಟ್ಟುಕೊಂಡಿದ್ದು. ಆಗ ಡಾಕ್ಟರ್ ರಾಜ್ಕುಮಾರ್ ಎಂಟ್ರಿ ಕೊಟ್ಟರಲ್ಲ, ಅದಕ್ಕೊಂದು ಕಳೆನೇ ಬಂದುಬಿಟ್ಟಿತ್ತು. ಅದರ ಒಂದು ಘಟನೆಯನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಗೋಪಾಲ್ಗೌಡ ಸರ್ಕಲ್ ತುದಿಯಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಕೂತಿದ್ರು. ಡಾಕ್ಟರ್ ರಾಜ್ಕುಮಾರ್ ಕೂಡ ಅಲ್ಲಿಗೆ ಬರ್ತಾರೆ. ಜನರು ಎಲ್ಲಿಲ್ಲದ ಹಾಗೆ ಒಂದೇ ಬಾರಿ ಪ್ರವಾಹದ ಹಾಗೆ ನುಗ್ಗಿಬಿಟ್ರು. ರಾಜ್ಕುಮಾರ್ಗೆ ಏನಾಗುತ್ತೋ ಅಂತ ಭಯಗೊಂಡಂಥ ಪೊಲೀಸರು ಅವ್ರನ್ನ ವ್ಯಾನ್ ಹತ್ತಿಸ್ಬಿಟ್ರು. ಜನರು ರಾಜ್ಕುಮಾರ್ ಅವ್ರನ್ನೇ ಬಂಧಿಸ್ಬಿಟ್ರು ಅಂತ ಅಂದುಕೊಂಡು ಆಗ ಗಲಾಟೆಯಿಂದ ಸರ್ಕಾರವೇ ತತ್ತರಿಸಿ ಹೋಗ್ಬಿಡ್ತು. ಎಂಥ ದೊಡ್ಡ ಗಲಾಟೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ನ ಬರೀ ಪೊಲೀಸ್ ವ್ಯಾನ್ ಹತ್ತಿಸಿದ್ದನ್ನು ನೋಡಿ ಅವರ ಜನರ ಆಕ್ರೋಶ ಇತ್ತಲ್ಲ, ಅದಾದ ನಂತರವೇ ಸರ್ಕಾರ ಕೂಡ ತತ್ತರಿಸಿ ಹೋಗಿದ್ದು. ಸೋಮವಾರವೇ ಅದಾದ ನೆಕ್ಸ್ಟ್ ಮಂಡೇನೇ ಸಚಿವ ಸಂಪುಟ ಸಭೆ ಸೇರಿ ಗೋಕಾಕ್ ವರದಿಯನ್ನು ಒಪ್ಕೊಂಡು ಬಿಟ್ರು. ಇದು ಖುದ್ದಾಗಿ ರಾಜ್ಕುಮಾರ್ ಅವರೇ ಹೇಳಿದರು.